ವೆಲ್ಕಮ್ ಟು ಹಂಪಿ. ಈ ಬಾವಿಯಲ್ಲಿರುವ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ? ಈ ಬಾವಿಯಲ್ಲಿರುವ ದೇವಸ್ಥಾನದಲ್ಲಿ ಅಡಕವಾಗಿರುವ ರಹಸ್ಯಗಳು ಯಾವ್ಯಾವು? ಈ ದೇವಾಲಯವು ತುಂಗಭದ್ರಾ ನದಿಯ ನೀರಿನಲ್ಲಿ ಮುಳುಗಿರುವುದೇಕೆ? ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಹಂಪಿಯ ಒಂದು ಅದ್ಭುತ ಪ್ರವಾಸವನ್ನು ತೋರಿಸ್ತೀವಿ. ಇದರಲ್ಲಿ ಹಳೆಯ ಕಾಲದ ರಹಸ್ಯಗಳು ಏನೇನಿದೆ ಮತ್ತು ಅದರ ಒಂದು ಮಾಹಿತಿಯನ್ನು ನಿಮಗೆ ನೀಡುತ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ನಮ್ಮ ಹಂಪಿಯ ಪಾರ್ಟ್ 3 ವ್ಲಾಗ್ ಆಗಿದೆ. ನಮ್ಮ ಚಾನೆಲ್ನಲ್ಲಿ ಹಂಪಿಯ ಮೊದಲ 2 ಪಾರ್ಟ್ಗಳನ್ನು ನೋಡಿ, ಆಗಲೇ ನಿಮಗೆ ಹಂಪಿಯ ಒಂದು ಸಂಪೂರ್ಣ ಎಲ್ಲಾ ಪ್ರವಾಸದ ನಾಲೆಡ್ಜ್ ತಿಳಿಯುತ್ತದೆ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಒಂದು ಬಾವಿಯಲ್ಲಿ ಇರುವಂತೆ ಭಾಸವಾಗುವ ಶಿವನ ದೇವಾಲಯವನ್ನು ನಿಮಗೆ ತೋರಿಸ್ತೀವಿ. ಬನ್ನಿ. ಹಂಪಿಯಲ್ಲಿರುವ ಈ ದೇವಾಲಯದ ಒಳಗಿನ ನೀರು ಭೂಗತ ಶಿವ ದೇವಾಲಯವನ್ನು ಸೂಚಿಸುತ್ತದೆ ಅಥವಾ ಪ್ರಸನ್ನ ವಿರೂಪಾಕ್ಷ ದೇವಾಲಯ ಎಂದೂ ಕರೆಯುತ್ತಾರೆ. ನೈಸರ್ಗಿಕ ನೆಲದ ಮಟ್ಟಕ್ಕಿಂತ ಕೆಳಗೆ ನಿರ್ಮಿಸಲಾದ ಇದರ ಮುಖ್ಯ ಗರ್ಭಗುಡಿ ಮತ್ತು ಕಂಬಗಳ ಸಭಾಂಗಣಗಳು ವರ್ಷ ಪೂರ್ತಿ ಭಾಗಶಃ ನೀರಿನಲ್ಲೇ ಮುಳುಗಿರುತ್ತವೆ, ಏಕೆಂದರೆ ಇದು ಹತ್ತಿರದ ಜಲಮಟ್ಟಕ್ಕಿಂತ ಕೆಳಗಿರುತ್ತದೆ ಮತ್ತು ತುಂಗಭದ್ರಾ ನದಿ ಜಲಾನಯನ ಪ್ರದೇಶದಿಂದ ನೀರಿನ ಕಾಲುವೆಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಅದರಿಂದಾಗಿ ಈ ದೇವಾಲಯವು ಎಂದಿಗೂ ನೀರಿನಲ್ಲೇ ಇದ್ದ ಹಾಗೆ ಭಾಸವಾಗುತ್ತದೆ. ಈ ದೇವಾಲಯದಲ್ಲಿ ನೀರು ಭೂಗತ ಕಾಲುವೆಗಳಿಂದ ಅಥವಾ ಹತ್ತಿರದ ತುಂಗಭದ್ರಾ ನದಿಯ ಸೋರಿಕೆಯಿಂದ ನೀರು ದೊರೆಯುತ್ತದೆ ಎಂದು ನಂಬಲಾಗಿದೆ. ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ಏರುತ್ತದೆ, ಆಗಾಗ್ಗೆ ಸಭಾಂಗಣದ ನೆಲವನ್ನು ಆವರಿಸುತ್ತದೆ ಮತ್ತು ಸಂದರ್ಶಕರ ಪ್ರವೇಶವನ್ನೇ ನಿರ್ಬಂಧಿಸುತ್ತದೆ. ಈ ದೇವಾಲಯವು ಹಂಪಿಯ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ಬಳಿ ಮತ್ತು ನೋಬಲ್ಸ್ ಮೆನ್ಸ್ ಕ್ವಾರ್ಟರ್ಸ್ಗೆ ಹತ್ತಿರದಲ್ಲಿರುತ್ತದೆ. ನೋಡಿ ಸ್ನೇಹಿತರೆ, ದೇವಾಲಯದ ಫುಲ್ಲು ನೀರು ಹೇಗೆ ತುಂಬಿದೆ ಅಂತ. ದೇವಾಲಯನೇ ಎಲ್ಲೋ ಬಾವಿಯಲ್ಲಿದೆ ಅಂತ ಅನ್ಸುತ್ತೆ. ಇದು ನೋಡೋಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸ್ನೇಹಿತರೆ, ಹಂಪಿ ಅಂದ್ರೇನೆ ನಮ್ಮ ತಲೆಗೆ ಬರೋದು, ನಮಗೆ ನೆನಪಾಗುವುದು ಶ್ರೀ ವಿರೂಪಾಕ್ಷ ದೇವಾಲಯ. ಸ್ನೇಹಿತರೆ, ಇಲ್ಲಿಂದ ನಾವೀಗ ದೊಡ್ಡ ಶಿವಲಿಂಗನ ನೋಡೋಕೆ ಹೋಗೋಣ, ಅಂದ್ರೆ ಹಂಪಿಯ ಬಡವಿ ಲಿಂಗ. ಹಂಪಿಯ ನರಸಿಂಹನ ಗುಡಿಯ ಪಕ್ಕದಲ್ಲಿರುವ ಗುಡಿಯಲ್ಲಿ 3 ಮೀಟರ್ ಎತ್ತರದ ಏಕಶಿಲಾ ಶಿವಲಿಂಗವೂ ಇದೆ. ಇದರ ಸುತ್ತ ಸದಾಕಾಲ ಸುಮಾರು 3 ಅಡಿ ನೀರು ಇದ್ದೇ ಇರುತ್ತೆ. ಈ ಲಿಂಗವನ್ನ ಒಬ್ಬ ಬಡ ಹೆಂಗಸು ಸ್ಥಾಪಿಸಿದಳೆಂಬ ಕಾರಣದಿಂದ ಇದಕ್ಕೆ ಬಡವಿ ಲಿಂಗ ಎಂಬ ಹೆಸರು ಬಂದಿತೆಂಬ ಐಹಿತ್ಯವಿದೆ. ನೋಡಿದ್ರ ಹಂಪಿಯ ಫೇಮಸ್ ನರಸಿಂಹಸ್ವಾಮಿಯನ್ನ? ಇವರೇ ನೋಡಿ ನರಸಿಂಹಸ್ವಾಮಿ. ಸ್ನೇಹಿತರೆ, ಈ ನರಸಿಂಹಸ್ವಾಮಿ ವಿಗ್ರಹ ಯಾಕೆ ಈ ರೀತಿ ಚೂರಾಗಿದೆ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರನ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ಚಂಡಿಕೇಶ್ವರ ದೇವಸ್ಥಾನನ ನೋಡೋಕೆ. ಚಂಡಿಕೇಶ್ವರ ದೇವಸ್ಥಾನ ಆವರಣ ಇದೆ ನೋಡಿ. ಆಕ್ಚುಲಿ ಚಂಡಿಕೇಶ್ವರ ದೇವಸ್ಥಾನದಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋ ಹಾಗಿಲ್ಲ. ಅವರು ಹೋಗ್ತಿದ್ದಾಗಲೇ ಎಂಟ್ರೆನ್ಸ್ ಅಲ್ಲೇ ಹೇಳ್ಬಿಡ್ತಾರೆ, ನೀವು ವಿಡಿಯೋ ಆಗಲಿ, ವಿಡಿಯೋ ಕಾಲ್ ಆಗಲಿ, ವಿಡಿಯೋ ಮಾಡೋದಾಗ್ಲಿ, ಫೋಟೋ ತೆಗಿಯೋದಾಗ್ಲಿ ಯಾವುದನ್ನು ಮಾಡಬಾರ್ದು ಅಂತ. ಸೊ ನಾವು ಈ ರೀತಿ ಹೊರಗಡೆಯಿಂದ ಮಾತ್ರ ತೋರ್ಸೋಕ್ ಸಾಧ್ಯ ನಿಮಗೆ. ಸ್ನೇಹಿತರೆ, ಹಂಪಿನ ಈ ರೀತಿಯಾಗಿ ನೋಡಿದ್ರೆ ನಮಗೆ ನೆನಪಾಗೋದು ಒಂದೇ, ಹಂಪಿ ಎಷ್ಟು ವೈಭವದಿಂದ ಮೆರೆದಿತ್ತೋ ಈಗ ಅಷ್ಟೇ ಹಾಳು ಹಂಪಿಯಾಗಿ ಬಿದ್ದಿದೆ. ಈ ಹಂಪಿ ಅಂದ್ರೆ ನಮಗೆ ಮೊದಲು ಗುರುತಾಗೋದೇ ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯನೇ ಹಂಪಿಯನ್ನ ಕಾಯ್ತಾ ಇರೋದು ಅಂತೇಳಿ ಹಂಪಿಯಲ್ಲಿರುವಂತ ಜನರೆಲ್ಲ ನಂಬ್ತಾರೆ. ಈ ಆಕ್ಚುಲಿ ವಿರೂಪಾಕ್ಷ ಅಂದ್ರೆ ಏನು, ವಿರೂಪಾಕ್ಷ ದೇವರು ಅಂದ್ರೆ ಯಾರು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿರೂಪಾಕ್ಷ ಎಂಬುದು ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನ ಒಂದು ವಿಶೇಷ ರೂಪ ಅಥವಾ ಹೆಸರು ಅಂತ ಕರೀತಾರೆ. ಇಲ್ಲಿ ಹೆಸರೇ ಹೇಳ್ತಿರೋ ಹಾಗೆ ವಿರೂಪ ಅಂದ್ರೆ ರೂಪವಿಲ್ಲದ ಅಥವಾ ವಿಭಿನ್ನವಾದ ಅಂತ ಅರ್ಥ. ಮತ್ತೆ ಅಕ್ಷ ಅಂದ್ರೆ ಕಣ್ಣು ಎಂದರ್ಥ. ವಿರೂಪಾಕ್ಷ, ವಿರೂಪ ಪ್ಲಸ್ ಅಕ್ಷ, ವಿರೂಪಾಕ್ಷ ಅಂತ ಕರೀತಾರೆ. ವಿರೂಪಾಕ್ಷ ಅಂತಂದ್ರೆ ನಿರ್ಗುಣನಾಗಿದ್ದುಕೊಂಡೇ ಸರ್ವವನ್ನೇ ಕಾಣುವ ಶಿವನ ದೈವಿಕ ಜಾಗೃತಿ ಅಥವಾ 3ನೇ ಕಣ್ಣಿನ ರೂಪವೇ ವಿರೂಪಾಕ್ಷ ಅಂತ ಅರ್ಥ. ವಿರೂಪಾಕ್ಷ ಎಂದರೆ ಆಕಾರವಿಲ್ಲದೆಯೂ ಎಲ್ಲವನ್ನೂ ನೋಡುವ ಪರಮಾತ್ಮನ ಚೈತನ್ಯ ಎಂದರ್ಥ.
ಸ್ನೇಹಿತರೆ, ಈಗ ನಾವಿರೋದು ವಿಠಲ ದೇವಾಲಯದಲ್ಲಿ. ಈಗ ನೋಡ್ತಿರೋದೆಲ್ಲ ವಿಠಲ ದೇವಾಲಯದ ಆವರಣನೇ. ನಾವು ನಿಂತಿರೋದು ವಿಠಲ ದೇವಾಲಯದ ಆವರಣದಲ್ಲೇ ನಿಂತಿದ್ದೀವಿ. ಸ್ನೇಹಿತರೆ, ಹಂಪಿ ಅಂತಂದ್ರೆ ವಿಠಲರಿಗೆ, ಶಿವನಿಗೆ, ಅಂದ್ರೆ ಶೈವರಿಗೂ, ವೈಷ್ಣವರಿಗೂ, ಬೌದ್ಧರಿಗೂ, ಜೈನರಿಗೂ ಎಲ್ಲರಿಗೂ ಸಮಾನವಾಗಿ ಕಾಣುವಂತ ಏಕೈಕ ಸಾಮ್ರಾಜ್ಯ ಅನ್ನೋದು ಯಾವ್ದಾದ್ರು ಇತ್ತು ಅಂದ್ರೆ ಅದು ಹಂಪಿಯ ಕೃಷ್ಣದೇವರಾಯರ ಒಂದು ಸಾಮ್ರಾಜ್ಯವಂತ ಹೇಳಲಿಕ್ಕೆ ತಪ್ಪಾಗಲಾರದು. ಸ್ನೇಹಿತರೆ, ಕ್ರಿಸ್ತಶಕ 1442ರಲ್ಲಿ ಅಬ್ದುಲ್ ರಜಾಕ್ ಎಂಬ ಪರ್ಷಿಯಾದ ಪ್ರವಾಸಿಗರೊಬ್ಬರು ವಿಜಯನಗರಕ್ಕೆ ಭೇಟಿ ನೀಡಿ ವಿಜಯನಗರದ ದರ್ಶನವನ್ನು ಮಾಡಿಕೊಂಡ ನಂತರ ವಿಜಯನಗರದ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ, ಇಡೀ ಪ್ರಪಂಚದಲ್ಲಿ ಅದಕ್ಕೆ ಸರಿಸಮಾನವಾದದ್ದು ಎಲ್ಲಿಯಾದರೂ ಇದ್ದದ್ದನ್ನು ಕಿವಿ ಕೇಳಿಲ್ಲ. ಈ ನಗರವನ್ನು ಹೇಗೆ ನಿರ್ಮಿಸಿದ್ದಾರೆಂದರೆ 7 ದುರ್ಗಗಳು 7 ಕೋಟೆಗಳು ಒಂದನ್ನೊಂದು ಆವರಿಸಿಕೊಂಡಿವೆ. 1ನೆಯ ದುರ್ಗದ ಸುತ್ತ ಮನುಷ್ಯನ ಎತ್ತರದ ಕಲ್ಲು ಕಂಬಗಳು ಭೂಮಿಯಲ್ಲಿ ಅರ್ಧ ಹೂತು ಇನ್ನರ್ಧ ಮೇಲೆ ಕಾಣುವಂತೆ ನೆಟ್ಟಿದ್ದಾರೆ. ಇವುಗಳನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಹೇಗೆ ಹೂತಿದ್ದಾರೆಂದರೆ ರಾವುತನಾಗಲಿ ಪದಾತಿಯಾಗಲಿ ಧೈರ್ಯವಾಗಿ ಅಥವಾ ಸುಲಭವಾಗಿ ದುರ್ಗದ ಕಡೆ ಹೋಗುವಂತಿಲ್ಲ. ಈ ಕೋಟೆ ಚಕ್ರಾಕಾರವಾಗಿದೆ. ಇದನ್ನು ಬೆಟ್ಟದ ತುದಿಯ ಮೇಲೆ ಕಲ್ಲು ಮತ್ತು ಗಾರೆಯಿಂದ ಕಟ್ಟಿದ್ದಾರೆ. ಇದರ ಹೆಬ್ಬಾಗಿಲುಗಳು ಬಹು ಬಲವಾಗಿವೆ. ಈ ಹೆಬ್ಬಾಗಿಲುಗಳನ್ನು ಒಂದೇ ಸಮನೆ ಕಾಯುತ್ತಾರೆ. ಯಾರನ್ನೂ ಸಂಪೂರ್ಣ ಪರೀಕ್ಷೆ ಮಾಡದೆ ಒಳಗೆ ಬಿಡುವುದಿಲ್ಲ ಎಂದು ತಮ್ಮ ಪ್ರವಾಸಿ ಗ್ರಂಥಗಳಲ್ಲಿ ಅವರು ಉಲ್ಲೇಖ ಮಾಡಿಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಹಂಪಿ ಅನ್ನೋದು ಇಷ್ಟು ವೈಭವದಿಂದ ಮೆರೆದಿತ್ತು ಅಂತಂದ್ರೆ ನಾವು ನೀವೆಲ್ಲ ಚಿಕ್ಕವರಿದ್ದಾಗ್ಲಿಂದನೂ ಕೇಳ್ತಾನೆ ಬಂದಿರ್ತೀವಿ. ರಾಯರ ಕಾಲದಲ್ಲಿ ವಜ್ರ, ಮುತ್ತು, ರತ್ನ, ಹವಳಗಳನ್ನೆಲ್ಲ ಸೇರುಗಟ್ಲೆ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ರು ಅಂತ ಹೇಳಿ. ಇನ್ನೊಂದು ಸಂಗತಿ ಏನು ಅಂತಂದ್ರೆ ರಾಯರ ಕಾಲದಲ್ಲಿ ಯಾವುದೇ ಆಗ್ಲಿ ಮಾರಾಟಕ್ಕೆ ತರಕಾರಿಗಳನ್ನ ಮಾರ್ತಾನೆ ಇರ್ಲಿಲ್ವಂತೆ. ತಿನ್ನೋ ಪದಾರ್ಥನ ಮಾರುವಂತಿಲ್ಲ. ಬೆಳೆದಂತ ಬೆಳೆನ ತಂದು ಮಾರುಕಟ್ಟೆಯಲ್ಲಿ ಸುರಿದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನ ಅವರೇ ತೆಗೆದುಕೊಂಡು ಹೋಗ್ತಿದ್ರಂತೆ. ನೋಡಿ, ಇದಕ್ಕಿಂತ ರಾಮರಾಜ್ಯ ಇನ್ನೇನಾದ್ರೂ ಬೇಕಾ? ಸ್ನೇಹಿತರೆ, ನಾವಾಗ್ಲಿ ನೀವಾಗ್ಲಿ ನಮ್ಮ ತಂದೆ ತಾಯಿಗಳಾಗ್ಲಿ ಅವರ ತಂದೆ ತಾಯಿಗಳಾಗ್ಲಿ ಈ ರೀತಿಯಾದಂತಹ ರಾಜ್ಯವನ್ನೇ ಬಯಸ್ತಾರೆ ವಿನಃ ಈಗೇನಿದೆ ಅಲ್ಲ ಆ ರೀತಿ ರಾಜ್ಯಭಾರನ ಯಾರು ಇಷ್ಟಪಡಲ್ಲ. ಇವನ್ ನಾವು ನೀವು ನಮ್ಮ ಮಕ್ಕಳಾಗ್ಲಿ ಇದೇ ರೀತಿಯಾದಂತ ರಾಜ್ಯಭಾರ ಮತ್ತೆ ನಮ್ಮ ಭವಿಷ್ಯದಲ್ಲಿ ಬರ್ಲಿ ಅಂತ ಪ್ರಾರ್ಥಿಸೋಣ. ಸ್ನೇಹಿತರೆ, ದುಶ್ಮನ್ ಕಹಾ ಹೇ ಅಂತ ಹೇಳಿದ್ರೆ ಬಗಲ್ ಮೇ ಹೇ ಅಂತೇಳಿ ಯಾವ ರೀತಿ ಅಂತಾರೋ ಅದೇ ರೀತಿ ಕೃಷ್ಣದೇವರಾಯರ ಜೀವನದಲ್ಲಿ ಕೂಡ ಆಗಿದ್ದು. ಕೃಷ್ಣದೇವರಾಯರು ನಮ್ಮವರೇ ಅಂತ ನಂಬಿದ್ರು, ನಮ್ಮವರೇ ಬೆನ್ನಿಗೆ ಚೂರಿ ಹಾಕಿದ್ರು. ಅದೇ ರೀತಿ ಇವರು ನಮ್ಮವರು ಅಂತೇಳಿ ಅವರ ನಂಬಿಕೆನೇ ಹುಸಿ ಆಗೋ ತರ ಅವ್ರು ಎಷ್ಟೋ ಪ್ರೀತಿಯಿಂದ ನಂಬಿ ಅವರ ಮಾತನ್ನ ಗೌರವಿಸ್ತಿದ್ರು. ಅಂತ ಮಹಾಮಂತ್ರಿ ತಿಮ್ಮರಸರನ್ನ ತಮ್ಮ ಕೈಯಿಂದಲೇ ಸೆರೆಮನೆಗೆ ಹಾಕಿ ಅವರ ಕಣ್ಣುಗಳನ್ನ ಕಿತ್ತಾಕಿ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸಿದ್ರು. ಇದು ಅಂದು ಕೃಷ್ಣದೇವರಾಯರ ಕಾಲದಿಂದನೂ ಇಲ್ಲಿವರೆಗೂ ಇದೇ ನಡ್ಕೊಂತ ಬಂದಿದೆ. ಗೊತ್ತಾ ಸ್ನೇಹಿತರೆ, ನಮ್ಮ ಇಂಡಿಯನ್ಸಿಗೆ ದೊಡ್ಡ ಶತ್ರು ಯಾರು ಅಂತ? ನಮ್ಮ ಇಂಡಿಯನ್ಸಿಗೆ ದೊಡ್ಡ ಶತ್ರು ಇಂಡಿಯನ್ನೇ. ಇದೇ ತರ ಅಂದಿನಿಂದ ಇಂದಿನವರೆಗೆ ನಮಗ್ ನಾವೇ ದ್ರೋಹ ಮಾಡ್ಕೊಂತ ನಾವೂ ಏಳಿಗೆ ಆಗ್ಲಿಲ್ಲ, ನಮ್ಮ ಮುಂದಿನ ಪೀಳಿಗೆನೂ ಏಳಿಗೆ ಆಗೋಕ್ ಬಿಡ್ಲಿಲ್ಲ. ಒಂದು ಕಾಲದಲ್ಲಿ ಅತ್ಯಂತ ವೈಭವವಾಗಿ ಮೆರೆದ ವಿಜಯನಗರ ಸಾಮ್ರಾಜ್ಯ ಇವತ್ತು ಹಾಳು ಹಂಪಿಯಾಗಿ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗೋಗ್ಬಿಟ್ಟಿದೆ. ಈ ರೀತಿ ಹಾಳು ಹಂಪಿನ ನೋಡಿದ್ರೆ ನನಗೆ ಇನ್ನೇನು ಮಾತು ಬರ್ತಾನೂ ಇಲ್ಲ. ಇದನ್ನ ಹೇಳ್ಬೇಕು ಅನ್ನಿಸ್ತು, ನಿಮಗೆ ಹೇಳ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಹಂಪಿಯ ಪ್ರವಾಸ ಹೀಗಿತ್ತು. ಹಂಪಿಯ ಪ್ರವಾಸವನ್ನ 3 ಪಾರ್ಟ್ಗಳಾಗಿ ಮಾಡಿದೀವಿ. ಇದು 3ನೆಯ ಭಾಗ. ನಮ್ಮ ಕಳೆದ 2 ಭಾಗಗಳಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ರೋ ಅದೇ ರೀತಿ ಈ ವಿಡಿಯೋವನ್ನು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಹಂಪಿಯ ಅನುಭವ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ಮುಖ್ಯವಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹವನ್ನು ನೀಡುತ್ತೆ. ಹಾಗಾಗಿ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ತಪ್ಪದೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.